ಹಲೋ ಗೆಳೆಯರೇ, ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬರದಿ ಬೆಟ್ಟ ಆದಮೇಲೆ ಯಾವುದೂ ರೈಡ್ ಹೋಗಿರಲಿಲ್ಲ. ಇವತ್ತು ಇನ್ನೂ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದು ಕೂಡ ನಮ್ಮ ಕರ್ನಾಟಕ ರೈಡರ್ಸ್ ಕ್ಲಬ್ ವತಿಯಿಂದನೇ. ಅವ್ರದ್ದೆಲ್ಲ ಮೀಟಪ್ ಪಾಯಿಂಟ್ ಬಂದು ರಾಜ್ಕುಮಾರ್ ಸಮಾಧಿ ಹತ್ರ ಇತ್ತು. ಬಟ್ ನಾವು ಈ ಕಡೆ ಇರೋದ್ರಿಂದ ನಾವು ಆನ್ ದ ವೇ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದೀವಿ. ಸೊ ಹೊರಟೇದಾಗಿದೆ. ಅವರು ಅಲ್ಲಿಂದ ಹೊರಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬಲಿ ಬನ್ನಿ ನೋಡೋಣ. ಆದರೆ ನಾಗರಬಾವಿ ವಿಲೇಜ್ ಹತ್ರ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಅಲ್ಲಿಗೆ ಆಲ್ರೆಡಿ ರೀಚ್ ಆಗಿದಾರಾ ಇಲ್ಲ ಮುಂದಕ್ಕೆ ಹೋಗಿದಾರಾ ಗೊತ್ತಾಗ್ತಾ ಇಲ್ಲ. ಕಾಲ್ ಮಾಡೋಣ ನಾಗರಬಾವಿ ವಿಲೇಜ್ ಹತ್ರ ಹೋಗಿ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಆರಾಮ? ಇಲ್ಲಂತೂ ಆರಾಮು. ನಮ್ಮ ಕುದುರೆ ರೀಬೋರ್ ಎಲ್ಲ ಆದಮೇಲೆ 500 ಕಿಲೋಮೀಟ್ರ್ ಸತತವಾಗಿ ನಿಧಾನಕ್ಕೆ ಓಡಿಸಿ ಎಲ್ಲ ಮಾಡಾಯಿತು. ಇವತ್ತಿಂದ ಏನು ಫಸ್ಟ್ 500 ಕಿಲೋಮೀಟರ್ಸ್ ನಿಧಾನಕ್ಕೆ ಓಡಿಸಿ ಅದೆಲ್ಲ ಆಗಿ ಫಸ್ಟ್ ಸರ್ವಿಸ್ ಆಗಿದೆ ಈಗ. ಮತ್ತು ಆ ಫಸ್ಟ್ ಸರ್ವಿಸ್ ಆದಮೇಲೆ ಇದೆ ಫಸ್ಟ್ ರೈಡ್ ಹೋಗ್ತಾ ಇರೋದು. ಇವತ್ತೇ ಓಡಿಸ್ತಾ ಇರೋದು ಕೂಡ. ಸೊ ನೋಡೋಣ ಪರ್ಫಾರ್ಮೆನ್ಸ್ ಹೆಂಗಿದೆ ಏನು ಅಂತ ಈಗ ನೋಡಬೇಕು. ನಮ್ಮ ರೈಡಿಂಗ್ ಕ್ಲಬ್ ಮೆಂಬರ್ಸ್ ಬಂದರು ಅಂತ ಕಾಣತ್ತೆ. ಎಸ್, ಇವರೇ ನಮ್ಮ ರೈಡಿಂಗ್ ಕ್ಲಬ್ ಮೆಂಬರ್ಸ್. ಇವತ್ತು ನಾವು ಹೋಗ್ತಾ ಇರೋದು ಕನಕಪುರದ ಹತ್ರ ಇರೋ ಶ್ರೀ ಸಿದ್ದೇಶ್ವರ ಬೆಟ್ಟ ಅಂತ. ಶ್ರೀ ಸಿದ್ದೇಶ್ವರ ಬೆಟ್ಟ ಅಂತ ಸರ್ಚ್ ಮಾಡಿದ ತಕ್ಷಣ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕೆಂದರೆ ಗೂಗಲಲ್ಲಿ ರೇವಣ ಸಿದ್ದೇಶ್ವರ ಬೆಟ್ಟ ಬರುತ್ತೆ. ಆದರೆ ನಾವು ಹೋಗ್ತಾ ಇರೋದು ರೇವಣ ಸಿದ್ದೇಶ್ವರ ಬೆಟ್ಟ ಅಲ್ಲ, ಶ್ರೀ ಸಿದ್ದೇಶ್ವರ ಬೆಟ್ಟ. ಇದು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 58ರಿಂದ 60 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ. ಅಲ್ಲಿಗೆ ನಾನು ಇದುವರೆಗೂ ಹೋಗಿಲ್ಲ. ನಮ್ಮ ಈ ಕ್ಲಬ್ ಮೆಂಬರ್ಸ್ ಆಯೋಜಿಸಿರುವ ರೈಡ್ ಇದು, ಕರ್ನಾಟಕ ರೈಡರ್ಸ್ ಕ್ಲಬ್. ಹಾಗೆ ಅದಕ್ಕೆ ನಾವು ಒಂದ್ಸರಿ ನೋಡ್ದಂಗೆ ಆಗುತ್ತೆ ಅಂತ ಹೊರಟಿದ್ದೀವಿ. ಬೆಳಗ್ಗೆ ಸನ್ರೈಸ್ಗೆಲ್ಲ ಅಲ್ಲಿರಬೇಕು ಅಂತೇಳಿ 3:30ಗೆ ಹೊರಟವ್ರೆ. ನೋಡೋಣ ಅದೆಷ್ಟು ಬೇಗ ಹೋಗ್ತೀವಿ, ನಮಗೆ ಸೂರ್ಯಜಿಯವ್ರ ಕರುಣೆ ಎಷ್ಟು ಬೇಗ ಸಿಗುತ್ತೆ, ಸನ್ರೈಸ್ ಪಾಯಿಂಟ್ಗೆ ಅಲ್ಲಿ ಹೋಗಿ ಮೀಟ್ ಆಗ್ತೀವ ಹೆಂಗೆ, ಬನ್ನಿ ನೋಡೋಣ. ಆನ್ ದ ವೇ ಹೋಗ್ತಾ ಈಗ ಟ್ರಾಫಿಕ್ ಕಡಿಮೆ ಇರುವ ಕಾರಣ ನಾವು ನೈಸ್ ರೋಡ್ ಹೋಗ್ತಾ ಇಲ್ಲ, ಕನಕಪುರ ರೋಡ್ ಟಚ್ ಆಗೋಕ್ಕೆ. ನಾರ್ಮಲಾಗಿ JP ನಗರದ ರೋಡ್ಗೆ ಹೋಗ್ತೀವಿ. ನೋಡಿ ಇದೇ ಸಿಗ್ನಲ್ಲು ನೀವು ಒಂದು 9:30-10 ಗಂಟೆ ಹಂಗೆ ಬಂದರೆ ಯಾಕಾದರೂ ಬಂದ್ನಪ್ಪ ಅನ್ಸ್ಬಿಡ್ಬೇಕು, ಅಷ್ಟು ಜಾಮ್ ಆಗಿರುತ್ತೆ. ಈಗ ಸಮಯ 4:10 ಫುಲ್ಲು ಖಾಲಿ ಇದೆ ರೋಡು. ಈಗ ಸಿಟಿ ಔಟ್ಕಟ್ಸ್ ಎಲ್ಲ ದಾಟಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ದಾಟಿ ಮುಂದೆ ಹೋಗ್ತಾ ಇದೀವಿ ಕನಕಪುರ ರೋಡಲ್ಲಿ. ಸಿ ಹೌ ದ ಸ್ಕ್ವಾಡ್ ಲುಕ್ಸ್ ಲೈಕ್. ಮುಂದೆ 4 ಬೈಕ್ ಇದೆ, ಹಿಂದೆ ಇನ್ನೊಂದು 2-3 ಬೈಕ್ ಇದೆ. ಅಫಿಷಿಯಲಿ ಈಗ ಸದ್ಯಕ್ಕೆ ಒಂದು ಸ್ಟೇಟ್ ಹೈವೇಯಲ್ಲಿದ್ದೀವಿ. ಸಾಕಾದಾಗ ಮಾಡೋರಲ್ಲ ಗುರು ಬ್ರಿಡ್ಜು. ಬೂಮ್. ಅದ್ರೇನು ಮಾಡೋಣ, ನಮ್ಮ ಗಾಡೀಲಿ ಆ ಥರ ಸೌಂಡ್ ಬರೋಲ್ಲ. ಅಂಡರ್ ಪಾಸ್ ಕೆಳಗೆ ಬಂದಾಗ ಅದು ಬ್ರೂಮ್ ಅನ್ಸುತ್ತೆ.
ಇಷ್ಟೊತ್ತು ಸಿಟಿ ಒಳಗೆ ಬಂದಾಗ ಅಷ್ಟು ಕೋಲ್ಡ್ ಫೀಲ್ ಆಗಲಿಲ್ಲ ಗೆಳೆಯರೆ. ಈಗ ಈ ಕಡೆ ಒಂಚೂರು ಸಿಟಿ ದಾಟ್ ಆಚೆ ಬಂದು ಮನೆಗಳೆಲ್ಲ ಕಮ್ಮಿ ಆಯಿತು. ಈಗ ಥಂಡಿ ಹೊಡಿತಾ ಇದೆ. ನೋಡಿ, ಕನಕಪುರ ರೋಡಲ್ಲಿ ಟೋಲ್ ಬಂದ್ಬಿಟ್ಟಿದೆ. ಬಟ್ ಇನ್ನೂ ಯಾವುದೂ ವರ್ಕಿಂಗ್ ಇಲ್ಲ ಅನಿಸುತ್ತೆ. ಈಗ ರೆಡಿ ಆಗ್ತಾ ಇದೆ. ಅದಕ್ಕೆ ಅನಿಸುತ್ತೆ ರೋಡ್ ಚೆನ್ನಾಗಿ ಮಾಡಿಬಿಡವ್ರೆ. ಆಟೋದವರೆಲ್ಲ ಅನ್ಕೊಂಡಿರ್ತಾರೆ ಇವ್ರಿಗೆ ಏನು ಮಾಡೋಕ್ಕೆ ಏನು ಇಲ್ವಾ, ಬೆಳಬೆಳಿನೇ ಗಾಡಿ ಎತ್ಕೊಂಡು ಹಿಂಗೆಲ್ಲ ಹೋಯ್ತವ್ರಲ್ಲ ಅಂತ. ಹೊಸಕೋಟೆ ರಸ್ತೆಯಲ್ಲಿ ಬಲಕ್ಕೆ ತಿರುಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತೆ ಬೇಹು ಅನ್ನೋ ರೋಡಲ್ಲಿ ಲೆಫ್ಟಿಗೆ ಟರ್ನ್ ಆಗಿದ್ದೀವಿ. ಬನ್ನಿ ಮುಂದೋಣ. ಐ ಆಮ್ ವೆರಿ ಎಕ್ಸೈಟೆಡ್. ನೋಡ್ರಿ, ಚಂದ್ರಾಜಿ ಅವ್ರು ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾರೆ. ಈಗ ಕಾಣಿಸುತ್ತೆ ತಾನೆ ನಿಮಗೂ? ಬೆಟ್ಟದ ಹೆಬ್ಬಾಗ್ಲು. ಮೈಲ್ಡ್ ಆಫ್ ರೋಡ್ ಇದೆ. ಯಾರು ಜೋರಾಗಿ ಸೌಂಡ್ ಮಾಡಬೇಡಿ. ಊರಲ್ಲೆಲ್ಲ ಮಲಗಿರ್ತಾರೆ. ನಾವು ರೂಮ್ ಎಲ್ಲ ಅಂದ್ಕೊಂಡ್ರೆ ಕೆಳಗೂರು ಅಷ್ಟರಲ್ಲಿ ಆಟ ಆಡ್ಸ್ಕೊಬಿಡ್ತಾರೆ. ಯಾರುಗಳ್ರಲ್ಲೋ ನೀವೆಲ್ಲೋ ಎಲ್ಲಿಂದ ಬಂದರು ಅಂತ ಏನಂತೀರಾ? Not bad guys, there is an off-road with the light facility. ಒಂದಕ್ಕೆ ಲೈಟ್ ಹಾಕೋರು ನೋಡ್ರಿ. ಇದು ಕಾಂಕ್ರೀಟ್ ಪ್ಯಾಚು ಆಗಿದೆ.
ಐ ಥಿಂಕ್ ನಾವು ಬೆಟ್ಟದ ಮೇಲೆ ಬಂದು ರೀಚ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಇದೇ ದೇವಸ್ಥಾನ. ಅಣ್ಣಾಜಿ ಆ ಕಡೆಗೆ ಹೋಗ್ತಿದ್ರೆ ಅಲ್ಲಿದೆ ದೇವಸ್ಥಾನ, ಇನ್ನು ಓಪನ್ ಆಗಿರಲ್ಲ. ಅಣ್ಣ ಏನಿದು ನಮ್ಮ ಗ್ರೂಪ್ ಅಡ್ಮಿನ್ ಅವರು ಟೀ ಮಾಡ್ತಾವ್ರೆ. ಚಾಯ್ ಯಾರು ಕಸನ ಇಲ್ಲೂ ಬಿಸಾಕ್ಬೇಡ್ರಿ. ಕಪ್ಪು ಎಲ್ಲ ಕನಕಪುರದ ಹತ್ರ ಇರೋ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಒಳ್ಳೆ ಸನ್ರೈಸ್ ಆಗ್ತಾ ಇದೆ. ಜೊತೆಗೆ ನಮ್ಮ ಪ್ರವೀಣ್ ಅವರು ಟೀ ಮಾಡ್ತಾವ್ರೆ. ಹಾಕಿ ಬಂದಿಲ್ಲ. ಇಲ್ಲ ಅವನೇ ಕೆಲ್ಸಕ್ಕೆ ಪ್ರಾಬ್ಲಮ್ ಆಗೈತೆ. ಜನ ಕಮ್ಮಿ ಬಿಡಿ, ನಾವು ಇನ್ನೂ 1 hour ಇಲ್ಲೇ ಇರ್ತೀವಿ. ಯಾರೋ ಬೇಕಾದ್ರೆ ಹಂಗೆ ಬಿಸಿ ಮಾಡ್ಕೊಂಡು ಕುಡಿದ್ರೆ ಆಯ್ತು. 15 ಕಪ್ ಇರೋದು ಮತ್ತೆ ಬಿಸಿ ಮಾಡ್ಕೊಂಡು ಹೆಂಗ್ ಕುಡಿಯೋದು? ಕುಡಿದ್ಬಿಟ್ಟು ಹಂಗೆ ಮಡಿಕೊಂಡಿರಿ. ಸಕ್ಕರೆ ಎಷ್ಟು ಹಾಕ್ಬೇಕ್ರು?